ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಕ್ಷಲಕ್ಷ್ಮಿ ವಿಲೇದೇವ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಅನ್ನ ನಿಮಗೆ ತಂದಿದ್ದೀನಿ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಎಕ್ಸ್ಪೆಷಲಿ ನಿಮ್ಮ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಯಾರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅಥವಾ ಮನೇಲಿ ಇದ್ದೀರಾ ಅಂದ್ರೆ ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋನ ಡೆಫಿನೆಟ್ ಆಗಿ ಯಾರು ಲೇಡೀಸ್ ಅಥವಾ ಜೆಂಟ್ಸ್ ನೋಡ್ತಿದ್ರೆ, ಯಾರು ಫ್ರೀ ಆಗಿದ್ದಾರೆ, ವರ್ಕ್ ಮಾಡಬೇಕು, ಹೊರಗಡೆ ಹೋಗಕ್ ಆಗಲ್ಲ ಅನ್ನೋರಿದ್ರೆ ಈ ವಿಡಿಯೋನ ಡೆಫಿನೆಟ್ಲಿ ವಿಡಿಯೋ ಕೊನೆ ನೋಡೋದಕ್ಕಿಂತ ಮುಂಚೆನೆ ಈಗಲೇ ಅವ್ರಿಗೆ ಶೇರ್ ಮಾಡ್ಬಿಡಿ, ಆಯ್ತಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನಮ್ಮ ಹೆಣ್ಮಕ್ಳಿಗೆ ತಾಳ್ಮೆ ಜಾಸ್ತಿ ಇರುತ್ತಲ್ವಾ, ಹಾಗಾಗಿ ಇದು ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಸುಮಾರು ಜನ ಎಕ್ಸ್ಪೆಷಲಿ ಈಗಿನ ಒಂದು ಪ್ರಪಂಚದಲ್ಲಿ, ಈಗಿನ ಒಂದು ಟೈಮಲ್ಲಿ ಸುಮಾರು ಜನಕ್ಕೆ ಅರ್ನ್ ಮಾಡಬೇಕು, ಮನೆಯಲ್ಲೇ ಇರಬೇಕು, ಮನೆಯಲ್ಲೇ ಇದ್ದು ಯಾವುದೇ ಕೆಲ್ಸಕ್ಕೆ ಹೋಗದೆ ಇನ್ನೊಬ್ರ ಕೈ ಕೆಳಗಡೆ ನಾವು ಕೈ ಚಾಚಿ ಕೆಲಸ ಮಾಡಕ್ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಡೆಫಿನೆಟ್ಲಿ ಈ ವರ್ಕ್ ಫ್ರಮ್ ಹೋಮ್ ಜಾಬನ್ನು ನೀವು ಟ್ರೈ ಮಾಡ್ಬೋದು. 100% ಟ್ರಸ್ಟೆಡ್ ಕಂಪ್ನಿ ಆಗಿರುತ್ತೆ ಈ ಒಂದು ಕಂಪ್ನಿ. ಯಾವುದೇ ರೀತಿ ಕಷ್ಟ ಇರೋದಿಲ್ಲ, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಮತ್ತು ಇಷ್ಟು ಟೈಮ್ಗೆ ಮಾಡಬೇಕು, ಟೈಮ್ ಟಾರ್ಗೆಟ್ ಅನ್ನೋದಿರೋದಿಲ್ಲ. ನಿಮಗೆ ಕೆಲಸ ಮಾಡೋಕ್ಕೆ ಇವತ್ತು ಇಷ್ಟ ಇದೆಯಾ ಮಾಡ್ಬೋದು, ಇಷ್ಟ ಇಲ್ವಾ ಬಿಡ್ಬೋದು. ಸೊ ಈ ಥರ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರ್ತಕ್ಕಂಥ ಕಂಪ್ನಿ ಬಗ್ಗೆ ನಾನು ಹೇಳ್ತಿದ್ದೀನಿ. ಹೌದು, ನೀವು ಕೇಳ್ತಿರೋದು ನಿಜಾನೇ. ತುಂಬಾ ಈಸಿಯಾಗಿ ಅರ್ನ್ ಮಾಡ್ತಕ್ಕಂಥ ಕಂಪ್ನಿ ಅದೇ ನಮ್ಮ HWS ಫಾರ್ಚೂನ್ ಕಂಪ್ನಿ ಅಂತ. ಇದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರುತ್ತೆ. ಸೊ ಇದು ಒಂದು ಗೌರ್ಮೆಂಟ್ ಕಂಪ್ನಿ ಅಲ್ಲ, ಆದ್ರೆ ಗೌರ್ಮೆಂಟ್ ಇಂದ ಸರ್ಟಿಫೈಡ್ ಆಗಿರ್ತಕ್ಕಂಥ ಕಂಪ್ನಿ ಇದು. ತುಂಬಾ ಟ್ರಸ್ಟೆಡ್ ಆಗಿ ಸುಮಾರು 12,000ಕ್ಕಿಂತ ಹೆಚ್ಚು ಲೇಡೀಸ್ ಅಥವಾ ಮಹಿಳೆಯರು ಈ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅಲ್ವಾ, ಒಂಥರ ನಮ್ಮದಕ್ಕೆ ಆಗೋದಿಲ್ವಲ್ಲ, ಆದ್ರೆ ಇದೇ ನಿಜ. 12,000ಕ್ಕಿಂತ ಹೆಚ್ಚು ಜನ ಮಹಿಳೆಯರು ಮನೆಯಲ್ಲೇ ಕುತ್ಕೊಂಡು ಈ ಒಂದು ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ನಿಮ್ಗೂ ಈ ಒಂದು ಕೆಲಸದ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ವಾಟ್ಸಪ್ ಲಿಂಕ್. ಆ ವಾಟ್ಸಪ್ ಲಿಂಕ್ ನೀವು ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಖಂಡಿತ ನಿಮಗೆ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ A to Z ವರ್ಕ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತಾರೆ ಫ್ರೀಯಾಗಿ, ಯಾವುದೇ ರೀತಿ ಟ್ರೈನಿಂಗ್ ಇರೋದಿಲ್ಲ. ಸೊ ಆಗ್ಲೇ ಹೇಳಿದೆ ನಾನು ಏನಂತ ಅಂದ್ರೆ HWS ಫಾರ್ಚೂನ್ ಕಂಪ್ನಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರುತ್ತೆ ಅಂತ. ಸೊ ಈ ಒಂದು ಕಂಪ್ನಿಯ ಫೌಂಡರ್ ಬಂದು ಮಹಮ್ಮದ್ ಅರ್ಫತ್ ಸರ್ ಅಂತ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಜೀರಾ ಮುಸ್ಕಾನ್ ಮೇಡಮ್ ಇದ್ದಾರೆ. ಸೊ ಇನ್ನು ನಮಗೆ ಟೀಮ್ಗೆ ಒಬ್ಬ ಮೆಂಟರ್ ಬೇಕಲ್ವಾ. ಸೊ ಅವ್ರು ಬಂದು ಭಾರತಿ ಮ್ಯಾಮ್ ಅಥವಾ ಮತ್ತೆ ನಾಗಲಕ್ಷ್ಮಿ ಮ್ಯಾಮ್ ಅಂತ ಇಬ್ಬರಿದ್ದಾರೆ. ಇವರಿಬ್ರು ಕೂಡ ನಮಗೆ ಟೀಮ್ ಮೆಂಬರ್ ಆಗಿ ನಮಗೆ ಹೆಲ್ಪ್ ಮಾಡ್ತಾರೆ, ಆಯ್ತಾ? ಇನ್ನು ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೇಳ್ದಂಗೆ ಇದರಲ್ಲಿ ಸುಮಾರು ಜನ ಲೇಡೀಸು ಅರ್ನ್ ಮಾಡ್ತಿದ್ದಾರೆ ಮನೆಯಿಂದ ಇದ್ದು, ಮತ್ತೆ ತುಂಬಾ ಯೂಸ್ ಆಗ್ತಿದೆ. ಎಕ್ಸ್ಪೆಷಲಿ ಅವರ ಒಂದು ಮನೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಥವಾ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ಮಕ್ಳಿರ್ತಾರೆ, ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂತವರು ಖಂಡಿತ ಈ ಒಂದು ಕಂಪ್ನಿಗೆ ಜಾಯಿನ್ ಆಗ್ಬೋದು ಅಂತಾನೆ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ಹಿಡಿಯಷ್ಟು ಅಕ್ಕಿ ಇರುತ್ತೆ ಅನ್ಕೊಳ್ಳಿ ನಮ್ಮ ಹತ್ರ. ಆ ಹಿಡಿಯಷ್ಟು ಅಕ್ಕಿಯಲ್ಲಿ ಒಂದೇ ಒಂದು ಇರುತ್ತಲ್ವ ಅಕ್ಕಿಗಳು, ಅಷ್ಟು ನಾವು ಇನ್ವೆಸ್ಟ್ ಮಾಡಬೇಕಾಗು. ಇನ್ನು ಹಿಡಿಯಷ್ಟು ಅಕ್ಕಿ ಬಂದು ನಮ್ ಇನ್ಕಮ್ ಆಗಿರುತ್ತೆ. ಸೊ ಇನ್ಕಮ್ ಒಂದು ಹಿಡಿಯಷ್ಟು ಬರ್ಬೇಕಾದ್ರೆ ನಾವು ಒಂದೇ ಒಂದು ಅಕ್ಕಿ ಕಾಳಷ್ಟು ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನು ಇರೋದಿಲ್ವಲ್ಲ. ಸೊ ಹಾಗಾಗಿ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ, ಏನೇನಕ್ಕೂ ಖರ್ಚು ಮಾಡ್ತೀವಿ. ಹೊರಗಡೆ ಹೋದಾಗ ಏನೇನಕ್ಕೋ, ಎಕ್ಸ್ಪೆಷಲಿ ನಮ್ಮ ಲೇಡೀಸ್ ಅಂತೂ ನಾನು ಸ್ಯಾರೀಸು, ಡ್ರೆಸ್ಸಸ್ಸು, ಬ್ಲೌಸಸ್ ಅಂದ್ಬಿಟ್ಟು ಸಾವಿರಾರು ಗಟ್ಟಲೆ ಖರ್ಚು ಮಾಡ್ತೀವಲ್ವಾ. ಸೊ ಒಂದ್ಸಲಿ ಈ ಒಂದು ಕಂಪ್ನಿಗೆ ಜಾಯಿನ್ ಆಗಿ ಎಲ್ಲೆಲ್ಲೋ ವೇಸ್ಟ್ ಆಗಿ ಇನ್ವೆಸ್ಟ್ ಮಾಡೋ ಬದಲು ಇದರಲ್ಲಿ ಒಂದ್ಸಲಿ ಜಾಯಿನ್ ಆಗಿ, ಆಯ್ತಾ? ನಾನು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಇದಕ್ಕಿಂತ ಮುಂಚೆ ವರ್ಕ್ ಫ್ರಮ್ ಹೋಮ್ ಮನೇಲಿ ಇದ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದಲ್ಲ ಅಂತ ಅನ್ಕೊಂಡು 2 ಕಂಪ್ನಿಗೆ ಸೇರಿದ್ದೆ. ಎಕ್ಸಾಂಪಲ್ಸ್ ಹೇಳ್ತಿದ್ದೀನಿ. ಒಂದು ಬಂದು ನಿಮ್ಗೆ ಗೊತ್ತಿರುತ್ತೆ, ಸುಮಾರು ಜನ ಈ ಕಂಪ್ನಿಗೆ ಜಾಯಿನ್ ಆಗಿರ್ತೀರಾ ಅನ್ಕೊಂಡಿರ್ತೀನಿ. ರಾಯಲ್ ಹಾಲಿಡೇಸ್ ಅಂತ ಒಂದು ಕಂಪ್ನಿಗೆ ಜಾಯಿನ್ ಆಗಿದ್ದು. ಸೊ ಅದರಲ್ಲಿ 11,000 ಅಮೌಂಟ್ ಅನ್ನ ಕಟ್ಟಿ ಜಾಯಿನ್ ಆಗ್ಬೇಕಿತ್ತು. ನೀವು ನಂಬಲಿಕ್ಕಿಲ್ಲ, ಅದರಲ್ಲಿ ಮೋಸ ಹೋಗ್ಬಿಟ್ಟೆ ನಾನು. ನೆಕ್ಸ್ಟ್ ಬಂದು ಅದಾದ್ಮೇಲೆ ಬಂತು ವಿಪ್ಸ್ ವಾಲೆಟ್ ಅಂತ. ಅದು ಅಷ್ಟೇ, ಅದ್ರಲ್ಲಿ ಅಮೌಂಟ್ ಕಟ್ಟಬೇಕಿತ್ತು. 1,600 ಅಮೌಂಟ್ ಕಟ್ಟಬೇಕಿತ್ತು. ಅದರಲ್ಲೂ ಕೂಡ ಮೋಸ ಆಯಿತು. 2 ಕಂಪ್ನಿಯಲ್ಲಿ ನಾನು ಮೋಸವಾಗಿದ್ದಿದ್ದೆ. ಇನ್ನೊಂದು ಮೋದಿ ಕೇರ್ ಅಂತ, ಇದು ನಮ್ಮ ತಾಯಿಯವ್ರು ಜಾಯ್ನ್ ಆಗಿದ್ದು. ಅದರಲ್ಲೂ ಕೂಡ
ನೋ ಇನ್ಕಮ್ ಆಯಿತಾ. ಸೊ ಇದರಲ್ಲಿ ಇನ್ಕಮ್ ಬರೋದ್ರಿಂದನೇ ನಾನು ನಿಮಗೆ ಹೇಳ್ತಿರೋದು. ಸೊ ವಿತ್ ಪ್ರೂಫ್ ಸಮೇತ ನಾನು ಲಾಸ್ಟಲ್ಲಿ ನಿಮಗೆ ಹ್ಯಾಡ್ ಮಾಡ್ತೀನಿ ಆಯಿತಾ. ದಿನಕ್ಕೆ ಏನೂ ಇಲ್ಲ ಅಂದರೆ ನಾವು ವರ್ಕ್ ಮಾಡ್ತಕ್ಕಂಥದ್ದು ನಾನು ನೋಡಿರೋದ್ರ ಪ್ರಕಾರ ದಿನಕ್ಕೆ 10 ಮೆಂಬರ್ಸ್ ನಮ್ಮ ಗ್ರೂಪಲ್ಲಿ 10 ಮೆಂಬರ್ಸ್ ಜಾಯಿನ್ ಆಗ್ತಾರೆ ರೀ. 10 ಮೆಂಬರ್ಸ್ ಟ್ರಸ್ಟ್ ಇರೋದ್ರಿಂದನೇ, ನಂಬಿಕೆ ಇರೋದ್ರಿಂದನೇ ಜಾಯಿನ್ ಆಗೋದಲ್ವಾ. ಸೊ ನಿಮಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಖಂಡಿತ ನೀವು ಅಲ್ಲಿ ಹೋಗಿ ಜಾಯಿನ್ ಆಗ್ಬೋದು. ಆಮೇಲೆ ಇಲ್ಲಿ ಎಷ್ಟು ಅವರ್ ಕೆಲಸ ಮಾಡಬೇಕು ಮತ್ತು ಎಷ್ಟು ಟೈಮ್ ಲಿಮಿಟೆಡ್ ಏನಾದರೂ ಇದೆಯಾ? ಇಲ್ಲ. ಎಷ್ಟು ಅವರ್ ಕೆಲಸ ಮಾಡಬೇಕು? ಇಲ್ಲ. ಇಂಗ್ಲೀಷ್ ಬರಬೇಕಾ? ಇಲ್ಲ. ಹಿಂದಿ ಬರಬೇಕಾ? ಅದು ಲ್ಯಾಂಗ್ವೇಜ್, ಬೇರೆ ಲ್ಯಾಂಗ್ವೇಜ್ ಅವಶ್ಯಕತೆನೇ ಇಲ್ಲ. ನಮಗೆ ಕನ್ನಡ ಬಂದರೆ ಸಾಕು. ಮತ್ತು ಓದಕ್ಕೆ ಬರುತ್ತಾ? ಸಾಕು. ಮತ್ತು ನಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕು ಅಷ್ಟೆ. ಓದಕ್ಕೆ ಬರಬೇಕು, ಟೈಪ್ ಮಾಡೋಕ್ಕೆ ಬರಬೇಕು, ಒಂದು ಸ್ಮಾರ್ಟ್ ಫೋನ್ ಇರಬೇಕು. ಇಲ್ವಾ ನನಗಿದು ಯಾವುದು ಬರಲ್ಲ ಮೇಡಮ್ ಅಂತ ಇದ್ರೆ ನಿಮಗೆ ಮಾತಾಡ್ತಕ್ಕಂಥ ಒಂದು ಕೌಶಲ್ಯ, ನಿಮಗೆ ಮಾತಾಡೋ ಸ್ಕಿಲ್, ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತ ಒಂದು ಆ ಸ್ಕಿಲ್ನ ಇದ್ರೂ ನೀವು ಆರಾಮಾಗಿ ಈ ಒಂದು ಕಂಪ್ನಿಗೆ ಜಾಯಿನ್ ಆಗ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ ಈ ಕಂಪ್ನಿಗೆ ಜಾಯಿನ್ ಆಗೋದಕ್ಕೆ ಯಾವುದೇ ರೀತಿಯ ಒಂದು ಏಜ್ ಲಿಮಿಟೇಷನ್ಸ್ ಇಲ್ಲ ಆಯಿತಾ. 40 ಆಗೋಯ್ತು, 50 ವರ್ಷ ಆಗೋಯ್ತು, ನನಗೆ ಏಜ್ ಲಿಮಿಟೇಷನ್ಸ್ ಇದೆಯಾ, ನಾನು ಜಾಯಿನ್ ಆಗ್ಬೋದಾ ಅಂತ ಏನೂ ಇಲ್ಲ. ಆರಾಮ್ಸೆ ಜಾಯಿನ್ ಆಗ್ಬೋದು. ಈವನ್ ಜೆಂಟ್ಸ್ಗಳನ್ನು ನಾವು ಮನೇಲಿ ಇದ್ದೀವಿ ಅಥವಾ ಒಂದು ಕೆಲಸ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಇದು ಒಂದು ಇನ್ಕಮ್ ಬರಲಿ, ಸೈಡಲ್ಲಿ ಒಂದು ಇನ್ಕಮ್ ಬರ್ತಾ ಇರಲಿ ಅನ್ನೋ ಜೆಂಟ್ಸು ಇದ್ರು ಕೂಡ ನೀವು ಆರಾಮ್ಸೆ ಯಾವುದೇ ಒಂದು ಭಯ ಇಲ್ದಿರ ಈ ಕಂಪ್ನಿಗೆ ಆರಾಮಾಗಿ ಜಾಯಿನ್ ಆಗ್ಬೋದು. ಸೊ ಇದು ನನ್ನ ಫಸ್ಟೆಡ್ ಆಗಿ ನಾನು ಓನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಿರೋದು. ಆಮೇಲೆ ಜೊತೆಗೆ ನೀವು ಜಾಯಿನ್ ಆಗ್ಬಿಟ್ಮೇಲೆ ಜಾಯಿನ್ ಆಗಿದ್ದಾರೆ ಅಂತ ನಿಮ್ಮನ್ನು ಬಿಟ್ಬಿಡಲ್ಲ. ನೆಕ್ಸ್ಟ್ ನೀವು ಕೆಲಸ ಮಾಡೋದಕ್ಕೆ ನಿಮಗೆ ಮೋಟಿವೇಟನ್ನು ಮಾಡ್ತಾರೆ, ಫ್ರೀ ಟ್ರೈನಿಂಗನ್ನು ಕೊಡ್ತಾರೆ, ಮತ್ತು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ತಾಳ್ಮೆಯಿಂದ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲಸದ ಬಗ್ಗೆ ಅಂದರೆ ಅಷ್ಟು ತಾಳ್ಮೆಯಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡಿಸ್ತಾರೆ. ಜೊತೆಗೆ ನೀವು ಜಾಯಿನ್ ಆಗಿದ ತಕ್ಷಣ ಅವರ ಒಂದು ಫ್ಯಾಮಿಲಿ ಇದ್ದಂಗೆ ಹಾಕ್ಬಿಡ್ತೀರಾ. ತುಂಬ ಸಪೋರ್ಟಿವ್ ಆಗಿರುತ್ತೆ ಈ ಒಂದು ಕಂಪ್ನಿಯಲ್ಲಿ. ಸೊ ಐ ಹೋಪ್ ನಾನು ಹೇಳ್ತಿದ್ರಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಎಷ್ಟು ಚೆನ್ನಾಗಿ ಈ ಒಂದು ಕಂಪ್ನಿಯಲ್ಲಿ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಟೀಮ್ ಲೀಡರ್ಸ್ ಆಗಿರ್ಬೋದು ಸಪೋರ್ಟ್ ಮಾಡ್ತಾರೆ ಅಂತ ನಿಮಗೆ ಅರ್ಥ ಆಗಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಮ್ಯಾಟರು, ನೀವು ನಂಬಲಿಕ್ಕಿಲ್ಲ, ಇದರಲ್ಲಿ ವೀಕ್ಲಿ ಒನ್ಸ್, ಪ್ರತಿ ಸೋಮವಾರ ಎವ್ರಿ ಮಂಡೇ ವೀಕ್ಲಿ ಪೇಮೆಂಟ್ ಬರುತ್ತೆ. ಸೊ ಅಲ್ವಾ, ಎಷ್ಟು ಶಾಕಿಂಗ್ ಆಗಿದೆಯಲ್ವಾ, ವೀಕ್ಲಿ ಇನ್ಕಮ್ ಇದರಲ್ಲಿ ಬರುತ್ತೆ. ಇವಾಗ ಎಲ್ಲಾದ್ರೂ ಹೋಗಿ ನಾನು ಹೊಸದಾಗಿ ಒಂದು ಕಂಪ್ನಿಗೋ ಅಥವಾ ಇನ್ನೆಲ್ಲದಕ್ಕೂ ಆಫೀಸ್ಗೋ ಜಾಯಿನ್ ಆಗ್ತೀನಿ ಅಂದರೆ ಅಲ್ಲಿ 1 ತಿಂಗಳವರೆಗೂ ನಮ್ಗೆ ಯಾವುದೇ ರೀತಿಯ ಸ್ಯಾಲರಿ ಕೊಡೋದಿಲ್ಲ ಅಲ್ವಾ. 30 ದಿನಗಳು ಆದಮೇಲೆ ನಮ್ಗೆ ಸ್ಯಾಲರಿ ಕೊಡ್ತಾರೆ. ಆದರೆ ಇಲ್ಲಿ ಹಂಗಲ್ಲ, ನೀವು ಜಾಯಿನ್ ಆಗಿದ್ದು ನೆಕ್ಸ್ಟ್ ವೀಕ್ಗೆ ನೀವು ಇನ್ಕಮನ್ನು ನೋಡ್ಬೋದು. ಅಂದರೆ ಇವತ್ತು ನೀವು ಫಾರ್ ಎಕ್ಸಾಂಪಲ್ ಇವತ್ತು ಮಂಡೇ ನೀವು ಜಾಯಿನ್ ಆಗ್ತಿರೋದ್ರೆ ನೆಕ್ಸ್ಟ್ ಮಂಡೇ ಅಷ್ಟಲ್ಲಿ ನೀವು ಇನ್ಕಮ್ ನೋಡ್ಬೋದು. ಅಷ್ಟು ವೀಕ್ಲಿ ಪೇಮೆಂಟ್ ನಿಮಗೆ ಬರ್ತಾ ಇರತ್ತೆ. ನೀವೇ ಡ್ರಾ ಮಾಡ್ಕೊಬೋದು. ಹಂಗಂತ ಅದು ಯಾವುದೇ ಬ್ಯಾಂಕ್ ಡೀಟೇಲ್ಸ್ ಕೊಡೋ ಅವಶ್ಯಕತೆ ಇರಲ್ಲ. ನಮಗೆ ಪರ್ಸ್ನಲ್ ಡೀಟೇಲ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ ಥರ ಯಾವುದು ಪರ್ಸ್ನಲ್ ಡೀಟೇಲ್ಸ್ ಅವ್ರಿಗೆ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಫೇಕ್ ಆಗಿದ್ರೆ ಎಲ್ಲವನ್ನ ಕೇಳ್ತಾರೆ, ಸೊ ಸ್ಕ್ಯಾಮ್ ಆಗೋಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯ ಒಂದು ಭಯವನ್ನ ಪಡೋ ಅವಶ್ಯಕತೆ ಇಲ್ಲ, ಆರಾಮ್ಸೆ ಜಾಯಿನ್ ಆಗ್ಬೋದು. ಆಮೇಲೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ಕೊಂಡಿದ್ದೆ, ಈ ಒಂದು ಕಂಪ್ನಿಯಲ್ಲಿ ಬರೀ ಲೇಡೀಸ್ ಅಂದರೆ ಮನೆಯಲ್ಲಿ ಕೂತ್ಕೊಂಡಿರ್ತಾರಲ್ವಾ ಫ್ರೀಯಾಗಿ, ಅವರೇ ಅಲ್ಲ, ನರ್ಸ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಮತ್ತು ಲೆಕ್ಚರರ್ಸ್ ಆಗಿರ್ಬೋದು, ಮತ್ತೆ ಮನೆಯಲ್ಲಿ ಇರ್ತಕ್ಕಂಥ ಕೆಲಸಗಾರರು ಇರ್ತಾರಲ್ಲ ಅವರಾಗಿರ್ಬೋದು, ಎಂಪ್ಲಾಯೀಸು ಈ ಒಂದು ಕಂಪ್ನಿಯಲ್ಲಿ ಅಡ್ವೊಕೇಟ್ ಸಮೇತನೂ ಈ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಿಮಗೆ ಯಾವುದೇ ಭಯ ಬೇಡ ಆಯ್ತಾ. ನಾನು ಜಾಯಿನ್ ಆದಮೇಲೆ ಲಾಸ್ ಆಗ್ಬಿಡ್ತೀನೇನೋ ಅಥವಾ ಮೋಸ ಹೋಗ್ಬಿಡ್ತೀನೇನೋ ಅನ್ನೋ ಭಯ ಒಂಚೂರು ಇಟ್ಕೊಂಬೇಡಿ, 1% ಇಟ್ಕೊಂಬೇಡಿ. ಧೈರ್ಯವಾಗಿ ಆರಾಮ್ಸೆ ನೀವು ಈವಾಗಲೇ ವಾಟ್ಸಪ್ ಗ್ರೂಪ್ಗೆ ಲಿಂಕ್ಗೆ ಜಾಯಿನ್ ಆಗಿ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಆಯಿತಾ. ನಾನು ಆಗಲೇ ಹೇಳ್ದಂಗೆ ವೀಕ್ಲಿ ಪೇಮೆಂಟ್ ಇರುತ್ತೆ, ನಿಮಗೆ ಒಂದು ಐಡಿಯಾನ ಕೊಡ್ತಾರೆ. ಸೊ ನೀವು ಯಾರ ಹತ್ರನೂ ಹೋಗ್ಬಿಟ್ಟು ನನ್ನ ಪೇಮೆಂಟನ್ನು ನೀವು ಹಾಕಿ ಅಂತ ಕೈ ಚಚ್ಚಂಗಿರಲ್ಲ, ಆಟೋಮೆಟಿಕ್ಕಾಗಿ ಅಮೌಂಟ್ ರಿಲೀಸ್ ಆಗುತ್ತೆ, ನೀವು ಅದನ್ನು ವಿತ್ಡ್ರಾ ಮಾಡ್ಕೊಬೋದು. ಸೊ ಇದಿಷ್ಟು ಫ್ರೆಂಡ್ಸ್ HWS ಫಾರ್ಚೂನ್ ಕಂಪ್ನಿ ಬಗ್ಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ನಿಮಗೆ ಏನಾದರೂ ವರ್ಕ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಜಾಯಿನ್ ಆಗಿ ಇವತ್ತಿಂದನೇ ಅರ್ನ್ ಮಾಡಿ. ನಿಮ್ಮ ಒಂದು ಮಕ್ಕಳಿಗಾಗಿರ್ಬೋದು ಅಥವಾ ಮನೆ ಒಂದು ಖರ್ಚಿಗೆ ಸ್ಫೂರ್ತಿ ಆಗಿಲ್ಲ ಅಟ್ಲೀಸ್ಟ್ ಅಷ್ಟೋ ಇಷ್ಟು ಆದ್ರೂ ಆಗುತ್ತೆ. ವಾರಕ್ಕೆ ಮನಸ್ಸು ಮಾಡಿದ್ರೆ 5 ರಿಂದ 10 ಸಾವಿರವನ್ನು ಆರಾಮ್ಸೆ ಅರ್ನ್ ಮಾಡ್ಬೋದು, ಯಾವುದೇ ಕಂಡೀಷನ್ಸ್ ಇಲ್ಲದೆ ಆಯಿತಾ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ
ಇಷ್ಟ ಆಗಿರುತ್ತೆ. ಜೊತೆಗೆ ಯಾರೆಲ್ಲ ಅಮೌಂಟ್ ಇಲ್ಲದೆ ಅಥವಾ ತುಂಬ ಕಷ್ಟದಲ್ಲಿದ್ದರೆ ಅಥವಾ ಮನೇಲಿರೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೊಂತ ವಿಡಿಯೋವನ್ನು ಮುಗಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಪೇಮೆಂಟ್ ಪ್ರೂಫು ಮತ್ತು ನನ್ನ ID ಮತ್ತು ಎಷ್ಟು ವೀಕ್ಲಿ ಎಷ್ಟೆಷ್ಟು ಪೇಮೆಂಟ್ ಬರ್ತಿದೆ ಅನ್ನೋದನ್ನ ಎಲ್ಲ ಡೀಟೇಲ್ಸನ್ನು ಹೇಳ್ಕೊತೀನಿ. ಸೊ ನಿಮಗೆ ಆ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಅದೇ ಥರದ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿತ್ ಪ್ರೂಫ್ ಸಮೇತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.